ಅಭಾವ ಹೋಟೆಲ್ ಮಾಲೀಕರಿಂದ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆಗೆ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಆಲ್ಟರ್ನೇಟ್ ಏನ್ ಮಾಡಬೇಕು ಅಂತ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಂಡಿದ್ದಾರೆ ಹೋಟೆಲ್ ಮಾಲೀಕರು. ನಿತ್ಯದ ಊಟ ತಿಂಡಿಯನ್ನ ಎಲೆಕ್ಟ್ರಿಕ್ ಬಾಯ್ಲರ್ ಮೂಲಕವೇ ತಯಾರಿ ಮಾಡಲಿದ್ದಾರೆ. ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆಗೆ 800 ರೂಪಾಯಿ ವೆಚ್ಚ ತಗುಲಲಿದೆ. ದಿನದಿಂದ ದಿನಕ್ಕೆ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಬಂದ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈಗ ಹೋಟೆಲ್ನವರು ಒಂದಷ್ಟು ಪರ್ಯಾಯ ವ್ಯವಸ್ಥೆಯನ್ನು ತಾವೇ ಕಂಡುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಿಸರ್ಗ ಹೋಟೆಲ್ನಲ್ಲಿ ಅವರು ಎಲೆಕ್ಟ್ರಿಕಲ್ ಬಾಯ್ಲರ್ ಅನ್ನ ಯೂಸ್ ಮಾಡ್ತಾ ಇರುವಂಥದ್ದು. ಅದು ಹೇಗಿದೆ ಅನ್ನೋದನ್ನ ನಾವು ನೋಡೋಣ. ಅಂದ್ರೆ ಸಿಲಿಂಡರ್ ಇಲ್ಲ ಅಂತಂದ್ರೆ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೇಬೇಕು. ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಪರ್ಯಾಯವಾಗಿ ಯಾವುದೂ ಕೂಡ ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಆದ್ರೂ ಕೂಡ ಹೋಟೆಲ್ ಮಾಲೀಕರೇ ಇವಾಗ ಹೊಸದಾಗಿ ಎಲೆಕ್ಟ್ರಿಕಲ್ ಬಾಯ್ಲರ್ ಅನ್ನ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಇದನ್ನ ನಾವು ನೋಡ್ತಾ ಇದ್ದೀವಿ. ಇದು ನಿಸರ್ಗ ಹೋಟೆಲ್ನಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ. ಅಂದ್ರೆ ಇದ್ರ ಮೂಲಕ ಇದಕ್ಕೆ ಗ್ಯಾಸ್ ಬಳಕೆ ಬೇಕಾಗಿಲ್ಲ. ಇದು ಕೇವಲ ಪವರ್ ಕನ್ಸಂಪ್ಷನ್ದನೇ ಇದು ವರ್ಕ್ ಆಗುವಂಥದ್ದು. ಪವರ್ ಇದ್ರೆ ಸಾಕು. ದಿನಕ್ಕೆ ಸುಮಾರು 1.5 ಗ್ಯಾಸ್ ಏನು ಬಳಕೆ ಮಾಡ್ತಾ ಇದ್ರು ಅಡುಗೆಗೆ, ಅದರ ಬದಲಾಗಿ ಈಗ ಎಲೆಕ್ಟ್ರಿಕಲ್ ಬಾಯ್ಲರ್ ಮೂಲಕ ಅಡುಗೆಯನ್ನು ಮಾಡಬಹುದು. ಇದಕ್ಕೆ ಗ್ಯಾಸ್ ಬೇಕಾಗಿಲ್ಲ, ಕೇವಲ ಪವರ್ ಇದ್ರೆ ಸಾಕಾಗುತ್ತೆ. ಹಾಗಾಗಿ ದಿನನಿತ್ಯ ಏನು ತಿಂಡಿ ಊಟ ಏನು ಮಾಡ್ತಾ ಇದ್ರು, ಅಡುಗೆ ಮಾಡ್ತಾ ಇದ್ರು, ಅದೆಲ್ಲದಕ್ಕೂ ಕೂಡ ಈಗ ಎಲೆಕ್ಟ್ರಿಕಲ್ ಬಾಯ್ಲರ್ ಅನ್ನ ಬಳಕೆ ಮಾಡ್ತಾ ಇರುವಂತದ್ದು. ನಮ್ಮ ಜೊತೆಗೆ ನಿಸರ್ಗ ಗ್ರ್ಯಾಂಡ್ ನ ಮಾಲೀಕರಾಗಿರುವಂತಹ ಕೃಷ್ಣ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಪರ್ಯಾಯವಾಗಿ ನೀವು ಎಲೆಕ್ಟ್ರಿಕಲ್ ಬಾಯ್ಲರ್ ಅನ್ನ ಬಳಕೆ ಮಾಡ್ತಾ ಇದ್ವಿ, ಇದ್ರದ್ದು ಉಪಯೋಗ ಹೇಗಿರುತ್ತೆ ಅಂತ ನೋಡಿ. ಈಗ ಸರ್ಕಾರಗಳು ನಮಗೆ ಸಿಲಿಂಡರ್ ಕೊಡಲ್ಲ, ನೀವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಒಂದು ಹೇಳಿದಾಗ ನಾವು ಬೇರೆ ಚಿಂತನೆ ಮಾಡಬೇಕು. ದಿನ ಸರ್ಕಾರ ಎದುರುಗಡೆ ಹೋಗಿ ನಾವು ಕೈ ಚಾಚಲಿಕ್ಕಾಗಲ್ಲ, ಕೊಡಿ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ಪರ್ಯಾಯವಾಗಿ ಈಗ ನಮಗೆ ಹೇಗೆ ಗ್ಯಾಸ್ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು ಮತ್ತು ಗ್ಯಾಸ್ ಸಿಗದೇ ಇರೋ ಟೈಮಲ್ಲಿ ಯಾವ ರೀತಿ ನಾವು ಹೋಟೆಲ್ ರನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದರ ಪ್ರಕಾರ ಈ ಹಳೆ ಬಾಯ್ಲರ್ಗೆ ಪ್ರತಿನಿತ್ಯ 1.5 ಸಿಲಿಂಡರ್ ಬೇಕಾಗ್ತಿತ್ತು ಅಡುಗೆ ಮಾಡಲಿಕ್ಕೆ, ಅಥವಾ ಅನ್ನಕ್ಕೆ ಸ್ಟೀಮ್ ಬೇಕಿತ್ತು, ಆಮೇಲೆ ಇಡ್ಲಿ ಸ್ಟೀಮ್ ಬೇಕಿತ್ತು, ಆಮೇಲೆ ನಮ್ಮ ಬಿಸಿ ಇಟ್ಕೊಳ್ಳಿಕ್ಕೆ ಸಾಂಬಾರು ಮತ್ತು ರಸಮ್ ಎಲ್ಲ ಬಿಸಿ ಇಟ್ಕೊಳ್ಳಿಕ್ಕೆ ಈ ಸ್ಟೀಮನ್ನು ಇದು ಉಪಯೋಗ ಆಗುತ್ತೆ. ಇದು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇದು ಮತ್ತು ಜೊತೆಗೆ ಏನಂದರೆ ನಮಗೆ ಪ್ರತಿನಿತ್ಯ ಒಂದು 3,000 ರೂಪಾಯಿ ಗ್ಯಾಸ್ ಕನ್ಸಂಪ್ಷನ್ ಅದಕ್ಕೆ ಆಗ್ತಾಯಿತ್ತು. ಇದು ಒಂದು 800ರಿಂದ 900 ರೂಪಾಯಿ ಒಳಗೆ 6 ಕಿಲೋವ್ಯಾಟಲ್ಲಿ ನೀವು ಒಂದು ಅಡುಗೆ ಮಾಡ್ಬೋದು ಅಂತ. ಯಾಕಂದರೆ ಪರ್ಯಾಯವಾಗಿ ನೀವು ಈಗ ಇಂಥ ಒಂದು ಸಂದರ್ಭದಲ್ಲಿ ಇದು 2 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ ಗೊತ್ತಿಲ್ಲ, ಆದರೆ ಒಂದು ಪರ್ಯಾಯವಾಗಿ ಈ ಎಲೆಕ್ಟ್ರಿಕಲ್ ಬಾಯ್ಲರು ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದು 800-900 ರೂಪಾಯಿಂದ ಇವತ್ತಿನ ಒಂದು 6 ಕಿಲೋವ್ಯಾಟಿಗೆ ಅಷ್ಟು ಕಾಸ್ಟ್ ಆಗ್ಬೋದು ಅಂತ ಒಂದು ಅಂದ್ಕೊಂಡಿದ್ದೀವಿ. ಹಾಗೆ ಒಂದು ಇದೇ ರೀತಿಯಾಗಿ ಈಗ ಇಂಡಕ್ಷನ್ ಸ್ಟವ್ ಮಾಡಿದ್ದೀವಿ ಕಾಫಿ ಟೀಗೆ. ಹಾಗೆ ಒಂದು ಪ್ರತಿನಿತ್ಯ ಈಗ ಒಂದು 5 ಸಿಲಿಂಡರ್ ನಮ್ಮ ಹೋಟ್ಲಿಗೆ ಬೇಕಾಗುತ್ತೆ. ಅದರಲ್ಲಿ ಈಗ ಒಂದು 2.5 ಸಿಲಿಂಡರ್ ನಮಗೀಗ ಸಾಕು. ಆ ರೀತಿಯಲ್ಲಿ ನಾವು ಒಂದು ಯೋಚನೆ ಮಾಡಿದ್ವಿ. ಈಗ ಬಾಯ್ಲರಿಗೆ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ಈಗ ಒಂದು 2 ಸಿಲಿಂಡರ್ ನಾವು ಇವಾಗ ಸೇವ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬೋದು. ಒಂದು ಕಾಫಿ ಕೌಂಟ್ರಿಗೆ ಒಂದು ಅರ್ಧ ಸಿಲಿಂಡರ್ ಬೇಕಾಗ್ತಿತ್ತು, ಬಾಯ್ಲರಿಗೆ 1 ಅಂದರೆ 2 ಸಿಲಿಂಡರ್ ನಮಗೆ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.